ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮಿಕ್ಸಿ ಜಾರಲ್ಲಿ ಹೊರಳು ಕಲ್ಲಲ್ಲಿ ಕುಟ್ಟಿರೋ ಹಾಗೆ ಶೇಂಗಾ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಬ್ಬಿಣ ತವಾನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು 5 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಬಿಸಿ ಆಗಿರೋ ಕಬ್ಬಿಣದ ತವಕ್ಕೆ ಒಂದು ದೊಡ್ಡ ಕಪ್ಪಾಗುವಷ್ಟು ಅಥವಾ 250 ಗ್ರಾಮ್ ಆಗುವಷ್ಟು ಶೇಂಗಾನ ಸೇರಿಸ್ತಾ ಇದ್ದೀನಿ. ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರಲ್ಲಿ ಒಂದೊಂದು ಹಾಳಾಗಿರೋ ಶೇಂಗಾ ಇರುತ್ತೆ, ಅದನ್ನೆಲ್ಲ ತೆಗೆದು ತಗೊಂಡಿದ್ದೀನಿ. ಬಿಸಿಲಲ್ಲಿ ಶೇಂಗಾನ ಒಣಗಿಸಿ ತಗೊಳ್ಳೋದ್ರಿಂದ ತುಂಬ ದಿನ ಚಟ್ನಿ ಪುಡಿ ಹಾಳಾಗೋದಿಲ್ಲ. ಈಗ ನೋಡಿ, ಕಡಿಮೆ ಉರಿನಲ್ಲಿ 10 ರಿಂದ 15 ನಿಮಿಷ ಇದನ್ನು ಹುರಿಬೇಕು. ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ನಾವು ಜಾಸ್ತಿ ಹೊತ್ತು ಶೇಂಗಾನ ಕೈ ಬಿಡ್ದಂಗೆ ಹುರಿತೀವೋ ಅಷ್ಟು ಗರ್ಗರಿಯಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಚಟ್ನಿ ಪುಡಿ, ಮತ್ತು ಬೇಗ ಹಾಳಾಗೋದಿಲ್ಲ. ಇವಾಗ ನೋಡಿ, ಶೇಂಗಾನ ಚೆನ್ನಾಗಿ ಹುರಿದಿದ್ದೀನಿ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ, ಪರ್ಫೆಕ್ಟ್ ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇದಾದ ನಂತರ 2 ಗೆಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ಜವಾರಿದು ತಗೊಂಡಿದ್ದೀನಿ, ಹಾಗಾಗಿ ಸಿಪ್ಪೆನ ತೆಗೆದಿಲ್ಲ. ನೀವೇನಾದರೂ ದಪ್ಪ ದಪ್ಪ ಹೈಬ್ರಿಡ್ ಬೆಳ್ಳುಳ್ಳಿನ ತಗೊಂಡ್ರೆ ಸಿಪ್ಪೆ ತೆಗೆದು ತಗೊಳ್ಳಿ. 2 ಗೆಡ್ಡೆ ಆಗುವಷ್ಟು ತಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಬೆಳ್ಳುಳ್ಳಿನ ಹುರಿದು ಚಟ್ನಿ ಪುಡಿಗೆ ಸೇರಿಸೋದ್ರಿಂದ ಒಳ್ಳೆ ಟೇಸ್ಟ್ ಜೊತೆಗೆ ತುಂಬ ದಿನ ಕೆಡೋದಿಲ್ಲ, ಬೆಳ್ಳುಳ್ಳಿ ಹಸಿ ವಾಸನೆಯೂ ಇರೋದಿಲ್ಲ. ಈಗ ಇದಕ್ಕೆ 1 ಚಮಚ ಜೀರಿಗೆ, 4 ಕಡ್ಡಿ ಆಗುವಷ್ಟು ಫ್ರೆಶ್ ಆಗಿರೋ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಇದರಿಂದ ರುಚಿನೂ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಕರಿಬೇವು ತುಂಬ ಒಳ್ಳೆಯದು. ಈಗ ಕರಿಬೇವು ಮತ್ತು ಜೀರಿಗೆನ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಗರ್ಗರಿ ಆಗೋವರೆಗೂ ಬಾಡಿಸ್ಕೊಳ್ಬೇಕು. ಈಗ ನೋಡಿ, ಕರಿಬೇವು ಗರ್ಗರಿ ಆಗಾಗಿದೆ, ಇಷ್ಟ ಆದರೆ ಸಾಕು. ಈಗ ಇದನ್ನೆಲ್ಲನೂ ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದಾದ ನಂತರ ಶೇಂಗಾನ ಹುರಿದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅಲ್ವಾ, ಅದು ಕೂಡ ಚೆನ್ನಾಗಿ ತಣ್ಣದಿದೆ. ಸ್ವಲ್ಪನೂ ಬಿಸಿಯಾಗಿರಬಾರ್ದು, ಬಿಸಿಯಾಗಿದ್ದರೆ ಅದು ಎಣ್ಣೆ ಬಿಟ್ಕೊಳ್ಳೋದಿಲ್ಲ ಚಟ್ನಿ ಪುಡಿನಲ್ಲಿ, ಹಾಗಾಗಿ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈಗ ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆನೆಲ್ಲ ತೆಗೆದು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದೇ ಒಂದು ಕಾಳಿನ ಸಿಪ್ಪೆನೂ ಕೂಡ ಉಳಿದಿಲ್ಲ. ಸರಿಯಾಗಿ ಹುರಿದಿದ್ರೆ ಮಾತ್ರ ಶೇಂಗಾ ಸಿಪ್ಪೆ ಈ ಥರ ಪೂರ್ತಿಯಾಗಿ ಬಿಟ್ಕೊಳ್ಳುತ್ತೆ. ಈಗ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಹುರಿದಿಟ್ಕೊಂಡಿರೋಂಥ ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆನ ಸೇರಿಸಿದ್ದೀನಿ. ಜೊತೆಗೆ 4 ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ತಗೊಂಡಿದ್ದೀನಿ. ಅರ್ಧ ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ಅಚ್ಕಾರದ ಪುಡಿನ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ, ಹೆಚ್ಚಂದರೆ ಹೆಚ್ಚು, ಕಡಿಮೆ ಅಂದರೆ ಕಡಿಮೆ. ಇದಾದ ನಂತರ ಇದಕ್ಕೇ ಒಂದು 3 ಹಿಡಿ ಆಗುವಷ್ಟು ಶೇಂಗಾನ ಸೇರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕಬಾರ್ದು, ಇನ್ನು ಅರ್ಧಕ್ಕಿಂತ ಜಾಸ್ತಿ ಆಗುವಷ್ಟು ಶೇಂಗಾನ ನಾನಿನ್ನೂ ಹಾಗೇ ಉಳಿಸ್ಕೊಂಡಿದ್ದೀನಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು, ಸ್ವಲ್ಪನೂ ತರಿ ಇರಬಾರ್ದು, ಎಣ್ಣೆ ಬಿಟ್ಕೊಳ್ಬೇಕು. ಆ ಥರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಅದು ಮುದ್ದೆ ಆಗ್ತಾ ಇದೆ. ಶೇಂಗಾದಲ್ಲಿರೋಂಥ ಎಣ್ಣೆ ಎಲ್ಲ ಬಿಟ್ಟು ಅದು ಸಾಫ್ಟಾಗಿ ನೈಸಾಗಿ ಗ್ರೈಂಡ್ ಆಗಿದೆ. ಈ ಥರ ನಾವು ಫಸ್ಟ್ ಬ್ಯಾಚನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಈಗ ಇದು ತುಂಬ ಸಾಫ್ಟಾಗಿರುತ್ತೆ ಅಲ್ವಾ, ಮಿಕ್ಸಿ ಜಾರ್ಗೆ ಅಂಟ್ಕೊಂಡಿರುತ್ತೆ, ಹಾಗಾಗಿ ಒಂದು ಸ್ಪೂನ್ ತಗೊಂಡು ನೀಟಾಗಿ ಎಲ್ಲನೂ ಬಿಡಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಉಳಿದಿರೋಂಥ ಶೇಂಗಾನ ಸೇರಿಸಿ ಲೈಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಈಗ ನಾವು ಇದನ್ನು ಪಲ್ಸ್ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಶೇಂಗಾ ಎಲ್ಲ ತರ್ತರಿಯಾಗಿ ಹಾಗೇ ಇರಬೇಕು, ತಿನ್ನೋವಾಗ ಬಾಯಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಮೊದಲೇ ನಾವು ಎಲ್ಲನೂ ಸೇರಿಸಿ ಒಟ್ಟಿಗೆ ಪುಡಿ ಮಾಡಿಬಿಟ್ರೆ ಒಂದೇ ಸಮಕ್ಕೆ ಅದು ಕಟ್ಟಾಗಿಬಿಡುತ್ತೆ. ಶೇಂಗಾದಲ್ಲಿರೋ ಎಣ್ಣೆ ಸಹ ಬಿಡೋದಿಲ್ಲ, ಅದರಿಂದ ರುಚಿ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಗ್ರೈಂಡ್ ಮಾಡಿದ್ದಾದಮೇಲೆ ಸ್ವಲ್ಪ ಕೈಯಲ್ಲಿ ಈ ಥರ ತಿಕ್ಕಬೇಕು. ಈ ಥರ ಕೈಯಲ್ಲಿ ತಿಕ್ಕೋದ್ರಿಂದ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿರ್ತೀವಲ್ಲ, ಅದೇ ಥರ ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಮರಳಾಗಿ ಗಂಟು ಉಂಡೆ ಉಂಡೆ ಥರ ಸೇಮ್ ಟು ಸೇಮ್ ನಾವು ಕಲ್ಲಲ್ಲಿ ಜಜ್ಜಿ ಮಾಡಿರ್ತೀವಲ್ಲ ಅದೇ ಥರ ಬಂದಿದೆ. ಸ್ವಲ್ಪ ಒಂದು 2-3 ನಿಮಿಷ ಚೆನ್ನಾಗಿ ತಿಕ್ಕಿ ತಗೊಳ್ಳಿ. ಕೆಲವರು ಇದಕ್ಕೆ ಎಣ್ಣೆ ಸಹ ಬಳಸ್ತಾರೆ, ನಾನಿಲ್ಲಿ ಯಾವ ಎಣ್ಣೆ ಸಹ ಬಳಸಿಲ್ಲ, ಆದರೂ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.